ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಭಕ್ತಿ ಯೋಗವೆಂಬ ದ್ವಾದಶೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ದ್ವಾದಶೋಧ್ಯಾಯಃ ಭಕ್ತಿಯೋಗಃ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಇವುಗಳನ್ನೆಲ್ಲ ಕೇಳಿದ ಮೇಲೆ ಅರ್ಜುನನ ಪ್ರಶ್ನೆ ಯಾರು ಹೆಚ್ಚಿನ ಯೋಗಿಗಳು ಎಂಬುದು. ಏಕೆಂದರೆ 2ನೇ ಅಧ್ಯಾಯದಿಂದ ಹಿಡಿದು ವಿಭೂತಿಯನ್ನು ತಿಳಿಸುವ 10ನೇ ಅಧ್ಯಾಯವದವರೆಗೆ ಯಾವೊಂದು ಉಪಾಧಿಯೂ ಇಲ್ಲದ ಪರಮಾತ್ಮನಾದ ಅಕ್ಷರವೆಂಬ ಬ್ರಹ್ಮದ ಉಪಾಸನೆಯನ್ನು ಹೇಳಿರುತ್ತದೆ. ಮತ್ತು ಸರ್ವ ಯೋಗದ ಐಶ್ವರ್ಯದಿಂದಲೂ ಸರ್ವ ಜ್ಞಾನಶಕ್ತಿಯಿಂದಲೂ ಕೂಡಿದ ಶುದ್ಧ ಸತ್ವವೆಂಬ ಉಪಾಧಿಯಿಂದೊಡಗೂಡಿದ ಈಶ್ವರನಾದ ನಿನ್ನ ಉಪಾಸನೆಯನ್ನು, ಭಗವಂತನ ಉಪಾಸನೆಯನ್ನು ಅಲ್ಲಲ್ಲಿ ಹೇಳಿರುತ್ತದೆ. ವಿಶ್ವರೂಪಾಧ್ಯಾಯದಲ್ಲಿ ಆದರೋ ಎಂದರೆ ಈಶ್ವರ ಸಂಬಂಧಿಯೂ ಆದ್ಯವೂ ಸಕಲ ಜಗದಾತ್ಮರೂಪವೂ ಆದ ನಿನ್ನ ವಿಶ್ವರೂಪವನ್ನು ಉಪಾಸನೆಗಾಗಿಯೇ ನೀನು ತೋರಿಸಿರುತ್ತೀಯೇ ಮತ್ತು ಅದನ್ನು ತೋರಿಸಿ ಮತ್ಕರ್ಮಕೃತ್ ಮುಂತಾದ ಗುಣಗಳುಳ್ಳ ಭಕ್ತನು ನನ್ನನ್ನು ಸೇರುವನು ಎಂದು ಹೇಳಿರುತ್ತೀಯೇ. ಆದ್ದರಿಂದ ನಾನು ಈ 2 ಪಕ್ಷಗಳಲ್ಲಿ ಹೆಚ್ಚಿನದು ಯಾವುದು, ಅಕ್ಷರೋಪಾಸನೆಯೋ ಅಥವಾ ಸಗುಣೋಪಾಸನೆಯೋ, ವಿಶ್ವರೂಪದ ರೂಪದಲ್ಲಿರುವಂತಹ ಸಗುಣೋಪಾಸನೆಯೋ, ಈ 2 ಪಕ್ಷಗಳಲ್ಲಿ ಹೆಚ್ಚಿನದು ಯಾವುದು, ಇದನ್ನು ತಿಳಿಯುವ ಇಚ್ಛೆಯಿಂದ ನಿನ್ನನ್ನು ಕೇಳುತ್ತಿದ್ದೇನೆ ಎಂದು ಹೇಳುತ್ತಾ ಅರ್ಜುನನು ಹೇಳುತ್ತಾನೆ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಅರ್ಜುನನು ಇಂತೆಂದನು, ಹೀಗೆ ಸತತ ಯುಕ್ತರಾಗಿ ಯಾವ ಭಕ್ತರು ನಿನ್ನನ್ನು ಪರ್ಯುಪಾಸನೆ ಮಾಡುತ್ತಾರೋ ಮತ್ತು ಯಾರು ಅವ್ಯಕ್ತವಾದ ಅಕ್ಷರವನ್ನು ಉಪಾಸನೆ ಮಾಡುತ್ತಾರೋ ಅವರಲ್ಲಿ ಯಾರು ಯೋಗವಿತ್ತಮರು. ಹೀಗೆ ಎಂಬ ಮಾತಿನಿಂದ ಹಿಂದಿನ ಶ್ಲೋಕದಲ್ಲಿ ಮತ್ಕರ್ಮಕೃತ ಎಂದು ಮುಂತಾಗಿ ಹೇಳಿರುವ ವಿಷಯವನ್ನು ಪರಾಮರ್ಶಿಸಿರುತ್ತದೆ. ಹೀಗೆ ಸತತಯುಕ್ತರಾಗಿ ಎಡಬಿಡದೆ ಭಗವಂತನ ಕರ್ಮವನ್ನು ಮಾಡುವುದೇ ಮುಂತಾದ ಹಿಂದೆ ಹೇಳಿದ ವಿಷಯದಲ್ಲಿ ಮನಸ್ಸಿಟ್ಟವರಾಗಿ ತೊಡಗಿರುವ ಎಂದರ್ಥ. ಯಾವ ಭಕ್ತರು ಅನನ್ಯ ಶರಣರಾಗಿ ನಿನ್ನನ್ನು ಎಂದರೆ ನೀನು ತೋರಿಸಿದಂತಹ ವಿಶ್ವರೂಪವನ್ನು ಪರ್ಯುಪಾಸನೆ ಮಾಡುತ್ತಿರುವರೋ, ಧ್ಯಾನಿಸುತ್ತಿರುವರೋ, ಮತ್ತು ಯಾವ ಬೇರೆಯ ಜನರು ಏಷಣೆಗಳನ್ನೆಲ್ಲ ತೊರೆದು ಕರ್ಮಗಳನ್ನೆಲ್ಲ ಸನ್ಯಾಸ ಮಾಡಿ ಇಲ್ಲಿ ಹೇಳಿರುವ ವಿಶೇಷಣಗಳುಳ್ಳ ಬ್ರಹ್ಮವಾದ ಅಕ್ಷರವನ್ನು ಯಾವ ಉಪಾಧಿಯೂ ಇಲ್ಲದ್ದರಿಂದ ಅವ್ಯಕ್ತವಾಗಿರುವ ಕರಣಗಳಿಗೆ ಗೋಚರವಿಲ್ಲದ ಅಕ್ಷರವನ್ನು ಎಂದರ್ಥ. ಯಾವುದು ಲೋಕದಲ್ಲಿ ಕರಣಗಳಿಗೆ ಗೋಚರವಾಗಿರುತ್ತದೆಯೋ ಅದು ವ್ಯಕ್ತವೆನಿಸುತ್ತದೆ. ಏಕೆಂದರೆ ಅಂಜ್ ಎಂಬ ಧಾತುವಿಗೆ ಅದೇ ಅರ್ಥವು. ಆದರೆ ಈ ಅಕ್ಷರವು ಅದಕ್ಕೆ ವಿರುದ್ಧವಾಗಿ ಕರಣಗಳಿಗೆ ಗೋಚರವಲ್ಲದೆ ಇರುತ್ತದೆ. ಮತ್ತು ಮುಂದೆ ಹೇಳುವ ಇನ್ನೂ ಉಳಿದ ವಿಶೇಷಣಗಳಿಂದ ಕೂಡಿದ ಆ ಅಕ್ಷರವನ್ನು ಯಾರು ಉಪಾಸನೆ ಮಾಡುತ್ತಿರುವರೋ ಆ ಇಬ್ಬರೊಳಗೆ ಯಾರು ಯೋಗವಿತ್ತಮರು ಅಂದರೆ ಯಾರು ಯೋಗವನ್ನು ಹೆಚ್ಚಾಗಿ ಬಲ್ಲವರು ಎಂದರ್ಥ. ಇದಕ್ಕೆ ಭಗವಂತನು ಉತ್ತರವನ್ನು ನೀಡುತ್ತಾ ಯಾರು ವಿಶ್ವರೂಪೋಪಾಸಕರೋ ಅವರೇ ಯೋಗವಿತ್ತಮರು ಎಂಬುದನ್ನು ಹೇಳಲಿದ್ದಾನೆ. ಭಗವಂತನು ಇಂತೆಂದನು, ಯಾರು ಸಮ್ಯಕ್ದರ್ಶಿಗಳಾಗಿ ಏಷಣೆಗಳನ್ನೆಲ್ಲ, ವಿತ್ತೈಷಣ, ಪುತ್ರೈಷಣ, ಈ ರೀತಿ ಆಸೆಗಳನ್ನೆಲ್ಲ ತೊರೆದು ಅಕ್ಷರವನ್ನು ಉಪಾಸನೆ ಮಾಡುತ್ತಿರುವರೋ ಅವರು ಮೊದಲು. ಹಾಗಿರಲಿ, ಅವರ ವಿಷಯದಲ್ಲಿ ಏನು ಹೇಳಬೇಕೋ ಅದನ್ನು ಮುಂದೆ ಹೇಳುವೆನು. ಆದರೆ ಮಿಕ್ಕವರು ಇದ್ದಾರಲ್ಲ ಅವರನ್ನು ಕುರಿತಾಗಿ ಭಗವಂತನು ಇಲ್ಲಿ ಹೇಳುತ್ತಿದ್ದಾನೆ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಶ್ರೀ ಭಗವಂತನು ಎಂತೆಂದನು, ನನ್ನಲ್ಲಿಯೇ ಮನಸ್ಸನ್ನು ಇಟ್ಟು ಯಾರು ನಿತ್ಯಯುಕ್ತರಾಗಿ ಪರಶ್ರದ್ಧೆಯೆಂದೊಡಗೂಡಿ ನನ್ನನ್ನು ಉಪಾಸನೆ ಮಾಡುತ್ತಿರುವರೋ
ಅವರು ಯುಕ್ತತಮರೆಂದು ನನ್ನ ಮತವು. ಅಂದರೆ ನನ್ನಲ್ಲಿ, ಅಂದರೆ ವಿಶ್ವರೂಪನಾದ ಪರಮೇಶ್ವರನಲ್ಲಿ ಮನಸ್ಸನ್ನು ಇಟ್ಟು, ಅಂದರೆ ಮನಸ್ಸನ್ನು ನಿಲ್ಲಿಸಿಕೊಂಡು ಯಾರು ಭಕ್ತರಾಗಿ ಸರ್ವ ಯೋಗೇಶ್ವರರಿಗೂ ಅಧೀಶ್ವರನು, ಸರ್ವಜ್ಞನು, ರಾಗವೇ ಮುಂತಾದ ಕ್ಲೇಶಗಳಿಂದ ಕಣ್ಣು ಪರೆಯನ್ನು ಹೊಂದಿದ ದೃಷ್ಟಿ ಇಲ್ಲದವನೂ ಆಗಿರುವ ನನ್ನನ್ನು ನಿತ್ಯಯುಕ್ತರಾಗಿ, ಅಂದರೆ ಕಳೆದ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಹೇಳಿದ ಶ್ಲೋಕಾರ್ಥಕ್ಕೆ ತಕ್ಕಂತೆ ಯಾವಾಗಲೂ ಚಿತ್ತ ಸಮಾಧಾನವುಳ್ಳವರಾಗಿ ಪರವಾದ, ಎಂದರೆ ಹೆಚ್ಚಿನ ಶ್ರದ್ಧೆಯಿಂದ ಕೂಡಿ ಉಪಾಸನೆ ಮಾಡುತ್ತಿರುವರೋ ಅವರು ಮೇ ಅಥವಾ ಮಮ, ನನಗೆ ಯುಕ್ತತಮರೆಂದು ಮತರಾಗಿರುವರು. ಯುಕ್ತತಮರೆಂದು ನನ್ನ ಅಭಿಪ್ರಾಯವಿರುವುದು. ಏಕೆಂದರೆ ಅವರು ಎಡೆಬಿಡದೆ ನನ್ನಲ್ಲಿಯೇ ಚಿತ್ತವುಳ್ಳವರಾಗಿ ಹಗಲು ರಾತ್ರಿಗಳನ್ನು ಕಳೆಯುತ್ತಿರುವರು. ಆದ್ದರಿಂದ ಅವರನ್ನು ಕುರಿತು ಅವರು ಯುಕ್ತತಮರು ಎಂದು ಹೇಳುವುದು ಯುಕ್ತವಾಗಿರುತ್ತದೆ. ಇನ್ನು ಅಕ್ಷರೋಪಾಸಕರು ಸ್ವತಂತ್ರರು. ಈಗ ಅರ್ಜುನ ಕೇಳುತ್ತಾನೆ, ಹಾಗಾದರೆ ಉಳಿದವರು, ನಿನ್ನ ವಿಶ್ವರೂಪೋಪಾಸನೆಯನ್ನು ಮಾಡದೇ ಇರುವವರು ಯುಕ್ತತಮರಲ್ಲವೇನು ಎಂದರೆ ಶ್ರೀಕೃಷ್ಣನು ಹೇಳುತ್ತಾನೆ, ಹಾಗಲ್ಲ. ಮತ್ತೇನೆಂದರೆ ಅವರ ವಿಷಯಕ್ಕೆ ಏನು ಹೇಳತಕ್ಕದ್ದೋ ಅದನ್ನು ಕೇಳು. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಆದರೆ ಯಾರು ಅನಿರ್ದೇಶ್ಯವಾದ, ಅವ್ಯಕ್ತವಾದ, ಸರ್ವತ್ರಗವಾದ, ಅಚಿಂತ್ಯವಾದ, ಕೂಟಸ್ಥವಾದ, ಅಚಲವಾದ, ಧ್ರುವವಾದ ಅಕ್ಷರವನ್ನು, ಇಂದ್ರಿಯ ಗ್ರಾಮವನ್ನು ಸನ್ನಿಯಮ ಮಾಡಿಕೊಂಡು ಸರ್ವತ್ರ ಸಮಬುದ್ಧಿಗಳಾಗಿ ಪರಿಯುಪಾಸನೆ ಮಾಡುತ್ತಿರುವರೋ ಸರ್ವಭೂತ ಹಿತದಲ್ಲಿ ರತರಾದ ಅವರು ನನ್ನನ್ನೇ ಪಡೆಯುವರು. ಆದರೆ ಯಾರು ಅಕ್ಷರವನ್ನು, ಅಂದರೆ ಎಂತಹ ಅಕ್ಷರವನ್ನೆಂದರೆ ಅನಿರ್ದೇಶ್ಯವಾದ, ಅವ್ಯಕ್ತವಾಗಿರುವುದರಿಂದ ಮಾತಿಗೆ ಗೋಚರವಲ್ಲವಾದ ಕಾರಣ ಮಾತಿನಿಂದ ಇಂಥದ್ದೆಂದು ತಿಳಿಸುವುದಕ್ಕೆ ಆಗುವುದಿಲ್ಲವಾಗಿ ಅದು ಅನಿರ್ದೇಶ್ಯವು ಅಂಥ, ಮತ್ತು ಅವ್ಯಕ್ತವಾದ, ಅಂದರೆ ಯಾವ ಪ್ರಮಾಣದಿಂದಲೂ ಅದು ವ್ಯಕ್ತವಾಗುವುದಲ್ಲವಾಗಿ, ಅವ್ಯಕ್ತವು ಅಂದರೆ ಅಂಥ ಅಕ್ಷರವನ್ನು ಯಾರು ಪರಿಯುಪಾಸನೆ ಮಾಡುವರೋ, ಪರಿ ಎಂದರೆ ಎಲ್ಲೆಲ್ಲಿಯೂ ಉಪಾಸನೆ ಮಾಡುತ್ತಿರುವರೋ ಎಂದರ್ಥ. ಉಪಾಸನೆ ಎಂದರೆ ಉಪಾಸನೆ ಮಾಡಬೇಕಾದ ವಸ್ತುಗಳನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ ವಿಷಯವಾಗಿಸಿಕೊಂಡು ಸಮೀಪಕ್ಕೆ ಬಂದು ಸೇರಿ ಎಣ್ಣೆಯ ಧಾರೆಯಂತೆ, ತೈಲ ಧಾರೆಯಂತೆ ಒಂದೇ ಪ್ರತ್ಯಯವನ್ನು ಹರಿಯಿಸುತ್ತಾ ಬಹಳ ಹೊತ್ತು ಇರುವುದು, ಇದನ್ನು ಉಪಾಸನೆ ಎನ್ನುತ್ತಾರೆ. ಉಪಾಸ್ಯವಾದ ಅಕ್ಷರದ ವಿಶೇಷಣವನ್ನು ಹೇಳುತ್ತಾನೆ. ಅದು ಸರ್ವತ್ರಗವು, ಎಂದರೆ ಆಕಾಶದಂತೆ ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡಿರುವುದು, ಮತ್ತು ಅಚಿಂತ್ಯವು, ಅವ್ಯಕ್ತವಾಗಿರುವುದರಿಂದ ಅಚಿಂತ್ಯವು. ಯಾವುದು ಕರಣಗಳಿಗೆ ಗೋಚರವಾಗುವುದೋ ಅದನ್ನು ಮನಸ್ಸಿನಿಂದಲೂ ಚಿಂತಿಸುವುದಕ್ಕೆ ಆಗುತ್ತದೆ. ಆದರೆ ಅಕ್ಷರವು ಇದಕ್ಕೆ ವಿರುದ್ಧವಾಗಿರುವುದರಿಂದ ಅಚಿಂತ್ಯವು. ಕೂಟಸ್ಥವು ಎಂದರೆ ಗುಣಗಳಿಗೆ ಇರುವಂತೆ ತೋರುತ್ತಾ ಒಳಗೆ ದೋಷವುಳ್ಳ ವಸ್ತುವು ಕೂಟ ಎನಿಸುತ್ತದೆ. ಕೂಟ ರೂಪ ಸಲ್ಲದ ರೂಪಾಯಿ ಅಥವಾ ಬೆಳ್ಳಿ, ಕೂಟ ಸಾಕ್ಷ್ಯ, ಸುಳ್ಳು ಸಾಕ್ಷ್ಯ ಮುಂತಾದ ಕಡೆಗಳಲ್ಲಿ ಕೂಟ ಶಬ್ದವು ಈ ಅರ್ಥದಲ್ಲಿ ಲೌಕಿಕ ಪ್ರಯೋಗದಲ್ಲಿ ಪ್ರಸಿದ್ಧವಾಗಿರುತ್ತದೆ. ಮತ್ತು ಹೀಗೆಯೇ ಅವಿದ್ಯೆಯೇ ಮುಂತಾದ ಅನೇಕ ಸಂಸಾರ ಬೀಜಗಳುಳ್ಳದ್ದಾಗಿ ಒಳಗೆ ದೋಷವುಳ್ಳ ಮಾಯೆ, ಅವ್ಯಾಕೃತ ಮುಂತಾದ ಶಬ್ದಗಳಿಂದ ಹೇಳಲ್ಪಡುವುದಾಗಿ ಪ್ರಕೃತಿಯನ್ನು ಮಾಯೆಯೆಂದು, ಮಹೇಶ್ವರನನ್ನು ಮಾಯಿ ಎಂದು, ಪ್ರಕೃತಿಯನ್ನು ಮಾಯೆಯೆಂದು, ಮಹೇಶ್ವರನನ್ನು ಮಾಯಿ ಎಂದು ತಿಳಿಯಬೇಕು. ನನ್ನ ಮಾಯೆಯು ದಾಟಲಶಕ್ಯವಾಗಿರುವುದು ಮುಂತಾದ ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗಿದೆಯಲ್ಲ, ಅದು ಕೂಟವು. ಆ ಕೂಟದಲ್ಲಿ ಅದಕ್ಕೆ ಸಾಕ್ಷಿಯಾಗಿರುವುದು ಕೂಟಸ್ಥವು, ಅಥವಾ ಕೂಟ ಅಂದರೆ ರಾಶಿಯಂತೆ ಸ್ಥ ಇರುವುದು
ಕೂಟಸ್ಥವು. ಆದ್ದರಿಂದಲೇ ಅಚಲವು, ಅಚಲವಾಗಿದೆಯಲ್ಲ, ಆ ಕಾರಣದಿಂದಲೇ ಧ್ರುವವು, ನಿತ್ಯವಾಗಿರುವುದು ಎಂದರ್ಥ. ಇಂಥ ಅಕ್ಷರವನ್ನು, ಇಂದ್ರಿಯ ಗ್ರಾಮವನ್ನು ಅಂದರೆ ಇಂದ್ರಿಯ ಸಮುದಾಯವನ್ನು ಸಂನಿಯಮ ಮಾಡಿಕೊಂಡು ಚೆನ್ನಾಗಿ ಬಿಗಿ ಹಿಡಿದು ಎಳೆದುಕೊಂಡು ಸರ್ವತ್ರ ಎಲ್ಲ ಕಾಲದಲ್ಲಿಯೂ ಸಮಬುದ್ಧಿಗಳಾಗಿ ಸಮವಾದ, ಇಷ್ಟವಾದದ್ದು ಬರಲಿ ಅನಿಷ್ಟವಾದದ್ದು ಬರಲಿ ಒಂದೇ ಸಮವಾಗಿರುವ ಬುದ್ಧಿಯು ಯಾರದ್ದೋ ಅವರು ಸಮಬುದ್ಧಿಗಳು. ಅಂಥವರಾಗಿ ಯಾರು ಉಪಾಸನೆ ಮಾಡುತ್ತಿರುವರೋ ಅವರು, ಯಾರು ಇಂಥವರೋ ಅವರು, ಸರ್ವ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿರುವ ಅವರು ನನ್ನನ್ನೇ ಸೇರುವರು. ಆ ಅಕ್ಷರೋಪಾಸಕರ ವಿಷಯದಲ್ಲಿ ಅವರು ನನ್ನನ್ನೇ ಸೇರುವರಾದ್ದರಿಂದ ಏನನ್ನು ಹೇಳತಕ್ಕದ್ದೇ ಇಲ್ಲ. ಏಕೆಂದರೆ ಜ್ಞಾನಿಯು ನನ್ನ ಆತ್ಮನೇ ಎಂದು ನನ್ನ ಮತವು ಇದನ್ನು ಹಿಂದೆಯೇ ಹೇಳಿಯೇ ಇರುತ್ತದೆ. ಭಗವಂತನ ಸ್ವರೂಪವೇ ಆಗಿರುವ ಅವರನ್ನು ಯುಕ್ತತಮರೆಂದಾಗಲಿ ಯುಕ್ತತಮರಲ್ಲ ಎಂದಾಗಲಿ ಹೇಳತಕ್ಕದ್ದೇ ಅಲ್ಲವಷ್ಟೇ. ಈ ಕಾರಣದಿಂದಾಗಿ, ಈ ಎಲ್ಲ ಹಿಂದೆ ಹೇಳಿದ ಕಾರಣದಿಂದಾಗಿ ಅಕ್ಷರೋಪಾಸನೆಯೇ ಶ್ರೇಷ್ಠವೆನಿಸಿದರು. ಅಕ್ಷರೋಪಾಸನೆಯಲ್ಲಿ ಕ್ಲೇಶ ಹೆಚ್ಚು ಎನ್ನುವುದನ್ನು ಈ ಶ್ಲೋಕದಲ್ಲಿ ಭಗವಂತನು ನಿರೂಪಿಸುತ್ತಿರುವನು. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಅವ್ಯಕ್ತಾಸಕ್ತ ಚಿತ್ತರಾದ ಅವರಿಗೆ ಕ್ಲೇಶವು ಅಧಿಕತರವಾಗಿರುತ್ತದೆ. ಏಕೆಂದರೆ ಅವ್ಯಕ್ತವೆಂಬ ಗತಿಯು ದೇಹವಂತರಿಗೆ ದುಃಖದಿಂದ ದೊರೆಯುತ್ತದೆ. ಆದರೆ ಭಗವಂತನು ಹೇಳುವುದು, ಕ್ಲೇಶವು ಈ ಅಕ್ಷರೋಪಾಸನೆಯಲ್ಲಿ ಅಧಿಕತರವಾಗಿರುತ್ತದೆ. ನನಗಾಗಿ ಕರ್ಮವನ್ನು ಮಾಡುತ್ತಿರುವುದು ಮುಂತಾದವುಗಳಲ್ಲಿ ನಿರತರಾಗಿರುವ ವಿಶ್ವರೂಪೋಪಾಸಕರಿಗೂ ಕ್ಲೇಶವೇನೋ ಅಧಿಕವೇ. ಆದರೆ ಅಕ್ಷರದಲ್ಲಿಯೇ ಮನಸ್ಸಿಟ್ಟವರಾಗಿ ಪರಮಾರ್ಥವನ್ನು ಕಂಡುಕೊಂಡ ಅವ್ಯಕ್ತಾಸಕ್ತ ಚಿತ್ತರಿಗೆ ಅವ್ಯಕ್ತದಲ್ಲಿಯೇ ಅಂಟಿಕೊಂಡಿರುವ ಚಿತ್ತವು ಯಾರದೋ ಅವರು ಅವ್ಯಕ್ತಾಸಕ್ತ ಚಿತ್ತರು. ಅಂಥ ಅವ್ಯಕ್ತಾಸಕ್ತ ಚಿತ್ತರಿಗೆ ದೇಹಾಭಿಮಾನವನ್ನು ಬಿಡುವುದೆಂಬ ಕಾರಣದಿಂದ ಆಗುವ ಕ್ಲೇಶವು ಇನ್ನೂ ಅಧಿಕತರವಾಗಿರುತ್ತದೆ. ಏಕೆಂದರೆ ಅಕ್ಷರ ಸ್ವರೂಪವಾದ ಅವ್ಯಕ್ತವೆಂಬ ಗತಿಯುಂಟಲ್ಲ, ಅದು ದೇಹವಂತರಿಗೆ, ದೇಹಾಭಿಮಾನವುಳ್ಳವರಿಗೆ ದುಃಖದಿಂದ ದೊರೆಯುತ್ತದೆ. ಆದ್ದರಿಂದ ಅವರಿಗೆ ಕ್ಲೇಶವು ಇನ್ನೂ ಹೆಚ್ಚು. ಆ ದೇಹಾಭಿಮಾನವನ್ನು ಬಿಡುವುದೇ ಸ್ವಲ್ಪ ಕಷ್ಟವಾಗುತ್ತದೆ. ಹಾಗೂ ವಿಶ್ವರೂಪೋಪಾಸನೆ ಮಾಡುವವರು ಯಾರೋ ಅವರಿಗೆ ಭಗವಂತನೇ ಉದ್ಧಾರಕನು ಎಂಬುದನ್ನು ನಿರೂಪಿಸುತ್ತಾ ಈ ಶ್ಲೋಕದಲ್ಲಿ ಹೇಳುತ್ತಾನೆ, ಅಕ್ಷರವನ್ನು ಉಪಾಸನೆ ಮಾಡುತ್ತಿರುವವರ ನಡತೆಯುಂಟಲ್ಲ, ಅದನ್ನು ಮುಂದೆ ಹೇಳುವೆವು. ಆದರೆ ಯಾರು ವಿಶ್ವರೂಪೋಪಾಸನೆ ಮಾಡುತ್ತಿರುವರೋ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಆದರೆ ಯಾರು ಸರ್ವಕರ್ಮಗಳನ್ನೂ ನನ್ನಲ್ಲಿ ಸನ್ಯಾಸ ಮಾಡಿ ಮತ್ಪರರಾಗಿ ಅನನ್ಯವಾಗಿಯೇ ಇರುವ ಯೋಗದಿಂದ ನನ್ನನ್ನು ಧ್ಯಾನಿಸುತ್ತಾ ಉಪಾಸನೆ ಮಾಡುತ್ತಿರುವರೋ, ಎಲೈ ಪಾರ್ಥನೆ, ನನ್ನಲ್ಲಿ ನೆಟ್ಟ ಚಿತ್ತವುಳ್ಳ ಅವರನ್ನು ನಾನು ಮೃತ್ಯು ಸಂಸಾರ ಸಾಗರದಿಂದ ತಡವಿಲ್ಲದೆ ಸಮುದ್ಧಾರ ಮಾಡುವೆನು. ಅಂದರೆ ಸಮುದ್ಧಾರ ಮಾಡುವಂತಹವನಾಗುವೆನು. ಅಂದರೆ ಯಾರು ಎಲ್ಲಾ ಕರ್ಮಗಳನ್ನು ನನ್ನಲ್ಲಿ ಅಂದರೆ ಈಶ್ವರನಲ್ಲಿ ಸನ್ಯಾಸ ಮಾಡಿ ಮತ್ಪರರಾಗಿ ನಾನು ಯಾರಿಗೆ ಹೆಚ್ಚಿನವನಾಗಿರುವೆನೋ ಅಂಥ ಮತ್ಪರರಾಗಿ ಅನನ್ಯವೇ ಆಗಿರುವ ವಿಶ್ವರೂಪನಾದ ದೇವನಾದ ಪರಮಾತ್ಮನನ್ನು ಬಿಟ್ಟು ಯಾವುದಕ್ಕೆ ಮತ್ತೊಂದು ಆಲಂಬನೆ ಇರುವುದಿಲ್ಲವೋ ಅದು ಅನನ್ಯವು. ಅಂಥ ಅನನ್ಯವೇ ಆಗಿರುವ ಅಂಥ ಯಾವುದರಿಂದ ಎಂದರೆ ಯೋಗದಿಂದ, ಸಮಾಧಿಯಿಂದ
ನನ್ನನ್ನು ಧ್ಯಾನಿಸುತ್ತಾ ಚಿಂತಿಸುತ್ತಾ ಉಪಾಸನೆ ಮಾಡುತ್ತಿರುವರೋ ಅವರಿಗೆ ಏನು ಎಂದರೆ, ನನ್ನನ್ನು ಉಪಾಸನೆ ಮಾಡುವುದೊಂದರಲ್ಲಿಯೇ ತಾತ್ಪರ್ಯವುಳ್ಳ ಅವರಿಗೆ ನಾನು ಅಂದರೆ ಈಶ್ವರನು ಸಮುದ್ಧಾರ ಮಾಡುವವನು. ಏತರಿಂದ ಎಂದರೆ ಹೇಳುತ್ತಾನೆ, ಮೃತ್ಯು ಸಂಸಾರ ಸಾಗರದಿಂದ. ಸಾವಿನಿಂದೊಡಗೂಡಿರುವ ಸಂಸಾರವು ಮೃತ್ಯು ಸಂಸಾರವು. ಅದೇ ಸಾಗರದಂತೆ ದಾಟುವುದಕ್ಕೆ ಅಶಕ್ಯವಾಗಿರುವುದರಿಂದ ಸಾಗರವು. ಆ ಮೃತ್ಯು ಸಂಸಾರ ಸಾಗರದಿಂದ ನಾನು ಅವರಿಗೆ ಸಮುದ್ಧಾರ ಮಾಡುವವನಾಗುವೆನು. ತಡದಿಂದಲ್ಲ, ಮತ್ತೇನೆಂದರೆ ಬೇಗನೆ. ಎಲೈ ಪಾರ್ಥನೆ, ನನ್ನಲ್ಲಿಯೇ ಆವೇಶಿತವಾದ ಚಿತ್ತವುಳ್ಳ ವಿಶ್ವರೂಪನಾದ, ನನ್ನಲ್ಲಿಯೇ ಆವೇಶಿತವಾದ ಅಂದರೆ ನಿಲ್ಲಿಸಲ್ಪಟ್ಟಿರುವ ಹೊಗಿಸಲ್ಪಟ್ಟಿರುವ ಚಿತ್ತವು ಯಾರದೋ ಅವರು ಮಯ್ಯಾವೇಶಿತ ಚೇತಸರು. ಅಂಥ ಉಪಾಸಕರನ್ನು ನಾನು ಉದ್ಧಾರ ಮಾಡುವವನಾಗುವೆನು. ಅಂದರೆ ಯಾರು ವಿಶ್ವರೂಪೋಪಾಸನೆಯಲ್ಲಿಯೇ ತಮ್ಮ ಮನಸ್ಸನ್ನು ನೆಟ್ಟಿರುವರೋ ಅವರನ್ನು ಸ್ವತಃ ನಾನೇ ಉದ್ಧಾರ ಮಾಡುವೆನು ಎಂದು ಭಗವಂತನು ಹೇಳುತ್ತಿರುವನು. ಈಗ ಆ ವಿಶ್ವರೂಪೋಪಾಸನೆ ಮಾಡುವುದರ ಮೆಟ್ಟಿಲುಗಳನ್ನು ವಿವರಿಸುತ್ತಿರುವನು. ಹೀಗಿರುವುದಷ್ಟೇ, ಅಂದರೆ ತಾನೇ ಉದ್ಧರಿಸುವೆನು ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿರುವನಷ್ಟೇ. ಆದ್ದರಿಂದ ಮಯ್ಯೇವ ಮನ ಆಧಸ್ತ್ವಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಆದ್ದರಿಂದ ನನ್ನಲ್ಲಿಯೇ ಮನಸ್ಸನ್ನು ಇಡು, ನನ್ನಲ್ಲಿ ಬುದ್ಧಿಯನ್ನು ಹೊಗಿಸು, ಆ ಬಳಿಕ ನನ್ನಲ್ಲಿಯೇ ನಿವಾಸ ಮಾಡುವೆ, ಸಂಶಯವಿಲ್ಲ. ಇಲ್ಲಿ ನನ್ನಲ್ಲಿಯೇ ಅಂದರೆ ವಿಶ್ವರೂಪನಾದ ಈಶ್ವರನಲ್ಲಿಯೇ ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸನ್ನು ಇಡು, ಸ್ಥಿರಗೊಳಿಸು. ನನ್ನಲ್ಲಿ ನಿಶ್ಚಯವನ್ನು ಮಾಡುವ ಬುದ್ಧಿಯನ್ನು ಇಡು, ಹೊಗಿಸಿಕೋ. ಅದರಿಂದ ನಿನಗೆ ಏನಾಗುವುದು ಎಂದರೆ ಕೇಳು. ಆ ಬಳಿಕ ಅಂದರೆ ಶರೀರವು ಬಿದ್ದ ಮೇಲೆ ನನ್ನಲ್ಲಿ ನನ್ನ ರೂಪದಿಂದ ನಿವತ್ಸ್ಯಸಿ ಅಂದರೆ ನಿವಾಸ ಮಾಡುವೆ. ನಿಶ್ಚಯವಾಗಿ ನನ್ನಲ್ಲಿಯೇ ವಾಸ ಮಾಡಿಕೊಂಡೇ ಇರುವೆ, ಸಂಶಯವಿಲ್ಲ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವನ್ನು ಮಾಡತಕ್ಕದ್ದಲ್ಲ. ಅದನ್ನೇ ಹೇಳುತ್ತಾ ಭಗವಂತನು ಹೇಳುತ್ತಾನೆ, ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತಃ ಮಾಮಿಚ್ಛಾಪ್ತುಂ ಧನಂಜಯ. ಆದರೆ ನನ್ನಲ್ಲಿ ಚಿತ್ತವನ್ನು ಸ್ಥಿರವಾಗಿ ಸಮಾಧಾನಗೊಳಿಸಿಕೊಳ್ಳುವುದಕ್ಕೆ ಶಕ್ತನಾಗದೇ ಇದ್ದರೆ ಆಗ ಧನಂಜಯನೇ ಅಭ್ಯಾಸ ಯೋಗದಿಂದ ನನ್ನನ್ನು ಪಡೆಯುವುದಕ್ಕೆ ಇಚ್ಛಿಸು. ಆದರೆ ಹೀಗೆ ಅಂದರೆ ಹೇಗೆ ನಾನು ಹೇಳಿದೆನಲ್ಲ ಹಾಗೆ ನನ್ನಲ್ಲಿ ಚಿತ್ತವನ್ನು ಸ್ಥಿರವಾಗಿ ಅಲುಗಾಡದೆ ಸಮಾಧಾನಗೊಳಿಸುವುದಕ್ಕೆ ಅಂದರೆ ನಿಲ್ಲಿಸಿಕೊಳ್ಳುವುದಕ್ಕೆ ನೀನು ಶಕ್ತನಾಗದೆ ಹೋದರೆ ಆಗ ಅಂದರೆ ಆ ಬಳಿಕ ಅಭ್ಯಾಸ ಯೋಗದಿಂದ ಅಂದರೆ ಚಿತ್ತವನ್ನು ಒಂದೇ ಆಲಂಬನದಲ್ಲಿ ಎಲ್ಲಾ ಕಡೆಯಿಂದಲೂ ಎಳೆದುಕೊಂಡು ಮತ್ತೆ ಮತ್ತೆ ನಿಲ್ಲಿಸುವುದು ಅಭ್ಯಾಸವು. ಅದರಿಂದೊಡಗೂಡಿದ ಸಮಾಧಾನಗೊಳಿಸುವ ರೂಪವಾದದ್ದು ಯೋಗವು. ಆ ಅಭ್ಯಾಸ ಯೋಗದಿಂದ ಎಲೈ ಧನಂಜಯನೇ ವಿಶ್ವರೂಪನಾದ ನನ್ನನ್ನು ಪಡೆಯುವುದಕ್ಕೆ, ವಿಶ್ವರೂಪನಾದ ನನ್ನನ್ನು ಸೇರುವುದಕ್ಕೆ ಇಚ್ಛಿಸು, ಬಯಸು. ಮುಂದೆ ಅದರಲ್ಲೂ ಅಸಮರ್ಥನಾದರೆ ಇನ್ನೂ ಒಂದು ಹಂತವನ್ನು ಕೆಳಕ್ಕಿಳಿದು ಹೇಳುತ್ತಾನೆ, ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಅಭ್ಯಾಸದಲ್ಲಿಯೂ ಅಸಮರ್ಥನಾಗಿರುವೆಯಾದರೆ ಮತ್ಕರ್ಮ ಪರನಾಗಿರು, ನನಗಾಗಿ ಕರ್ಮಗಳನ್ನು ಮಾಡುತ್ತಿದ್ದರೂ ಸಿದ್ಧಿಯನ್ನು ಪಡೆಯುವೆ. ಅಂದರೆ ಅಭ್ಯಾಸ ಯೋಗವನ್ನು ಮಾಡುವುದರಲ್ಲಿಯೂ ಅಸಮರ್ಥನಾಗಿರುವೆಯಾದರೆ, ಅಶಕ್ತನಾಗಿರುವೆಯಾದರೆ, ಅಂದರೆ ಆ ವಿಶ್ವರೂಪದಲ್ಲಿಯೇ ಮನಸ್ಸನ್ನು ಹಿಡಿದು ನಿಲ್ಲಿಸುವಲ್ಲಿ ಅಶಕ್ತನಾಗಿರುವೆಯಾದರೆ ಆಗ ಮತ್ಕರ್ಮ ಪರನಾಗಿರು. ನನಗಾಗಿ ಮಾಡುವ ಕರ್ಮವು ಮತ್ಕರ್ಮವು, ಅದೇ ಹೆಚ್ಚೆಂಬುವನು ಮತ್ಕರ್ಮ ಪರನು.
ನನ್ನ ಕರ್ಮವೇ ಮುಖ್ಯವಾಗಿರುವವನು ಅಂಥವನಾಗು ಎಂದರ್ಥ. ಅಭ್ಯಾಸವಿಲ್ಲದೆ ಸುಮ್ಮನೆ ನನಗೋಸ್ಕರವಾಗಿ ಕರ್ಮಗಳನ್ನು ಮಾಡುತ್ತಿದ್ದರೂ ಸಿದ್ಧಿಯನ್ನು, ಅಂದರೆ ಸತ್ವಶುದ್ಧಿ, ಯೋಗ, ಜ್ಞಾನ ಪ್ರಾಪ್ತಿ ಇವುಗಳ ಮೂಲಕ ಸಿದ್ಧಿಯನ್ನು ಪಡೆಯುವೆ. ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯತಾತ್ಮವಾನ್. ಆದರೆ ಇದನ್ನೂ ಕೂಡ ಮಾಡುವುದಕ್ಕೆ ಅಶಕ್ತನಾಗಿರುವೆಯಾದರೆ, ಅಂದರೆ ನನಗೋಸ್ಕರವೇ ಎಲ್ಲ ಕರ್ಮಗಳನ್ನು ಮಾಡುತ್ತಿರುವೆ ಎಂಬ ಭಾವವನ್ನು ಬೆಳೆಸಿಕೊಳ್ಳಲು ಅಶಕ್ತನಾಗಿರುವೆಯಾದರೆ, ಆಗ ಮದ್ಯೋಗವನ್ನು ಆಶ್ರಯಿಸಿಕೊಂಡು ಸರ್ವ ಕರ್ಮಗಳ ಫಲತ್ಯಾಗವನ್ನು ಯಥಾತ್ಮನಾಗಿ ಮಾಡು. ಆದರೆ ಹೀಗಿಲ್ಲದೆ ಇದನ್ನೂ ಕೂಡ ಮತ್ಕರ್ಮಪರನಾಗೆಂದು ಹಿಂದೆ ಹೇಳಿತ್ತಲ್ಲ, ಎಲ್ಲ ಕರ್ಮಗಳನ್ನು, ಅದನ್ನೂ ಕೂಡ ಎಲ್ಲ ಕರ್ಮಗಳನ್ನು ನನಗಾಗಿ ಮಾಡುವುದೆಂಬುದು, ಅದನ್ನೂ ಕೂಡ ಮಾಡುವುದಕ್ಕೆ ಅಶಕ್ತನಾಗಿರುವೆಯಾದರೆ, ಆಗ ಆ ಬಳಿಕ ಮದ್ಯೋಗವನ್ನು ಆಶ್ರಯಿಸಿಕೊಂಡು ನನ್ನಲ್ಲಿ ಮಾಡುವ ಕರ್ಮಗಳನ್ನು ಸನ್ಯಾಸ ಮಾಡುವುದಿದೆಯಲ್ಲ, ಅವುಗಳನ್ನು ಅನುಷ್ಠಾನ ಮಾಡುವುದಿದೆಯಲ್ಲ, ಅದು ಮದ್ಯೋಗವು. ಅದನ್ನು ಆಶ್ರಯಿಸಿಕೊಂಡು ಯಥಾತ್ಮನಾಗಿ, ಅಂದರೆ ಚಿತ್ತವನ್ನು ಬಿಗಿ ಹಿಡಿದುಕೊಂಡು ಸರ್ವ ಕರ್ಮ ಫಲತ್ಯಾಗವನ್ನು, ಅಂದರೆ ಎಲ್ಲಾ ಕರ್ಮಗಳ ಫಲಗಳ ಸನ್ಯಾಸವೆಂಬ, ಅಂದರೆ ಸನ್ಯಾಸವೆಂದರೆ ಸರ್ವ ಕರ್ಮ ಫಲತ್ಯಾಗವನ್ನು ಮಾಡು ಎಂದರ್ಥ. ಹೀಗೆ ಹೇಳುತ್ತಾ ಭಗವಂತನು ಇನ್ನೊಮ್ಮೆ ಸರ್ವ ಕರ್ಮ ಫಲತ್ಯಾಗವನ್ನು ಸ್ತುತಿಸುತ್ತಾನೆ. ಈಗ ಸರ್ವ ಕರ್ಮಗಳ ಫಲವನ್ನು ತ್ಯಾಗ ಮಾಡುವುದನ್ನು ಭಗವಂತನು ಹೊಗಳುತ್ತಾನೆ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಃ ತ್ಯಾಗಾತ್ ಶಾಂತಿರನಂತರಂ. ಏತಕ್ಕೆಂದರೆ ಜ್ಞಾನವು ಅಭ್ಯಾಸಕ್ಕಿಂತ ಹೆಚ್ಚಿನದು, ಜ್ಞಾನಕ್ಕಿಂತ ಧ್ಯಾನವು ಮೇಲಾಗಿರುವುದು, ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗವು, ತ್ಯಾಗದಿಂದ ಶಾಂತಿಯು ಅನಂತರವೇ. ಏಕೆಂದರೆ ನಿಜ ಜ್ಞಾನವು ಶ್ರೇಯಸ್ಸು. ಇನ್ನೂ ಹೆಚ್ಚಿನದು ಯಾವುದಕ್ಕಿಂತ ಎಂದರೆ ಅವಿವೇಕಪೂರ್ವಕವಾದ ಅಭ್ಯಾಸಕ್ಕಿಂತ, ಅವಿವೇಕದಿಂದ ಮಾಡುವ ಅಭ್ಯಾಸಕ್ಕಿಂತ ಜ್ಞಾನವು ಹೆಚ್ಚಿನದು. ಆದರೆ ಆ ಜ್ಞಾನಕ್ಕಿಂತಲೂ ಜ್ಞಾನಪೂರ್ವಕವಾದ ಧ್ಯಾನವು ಹೆಚ್ಚಿನದು. ಜ್ಞಾನದಿಂದೊಡಗೂಡಿದ ಧ್ಯಾನಕ್ಕಿಂತಲೂ ಕರ್ಮ ಫಲತ್ಯಾಗವು ವಿಶಿಷ್ಯತೆ ಹೆಚ್ಚಿನದಾಗಿರುತ್ತದೆ ಎಂದು ಸೇರಿಸಿಕೊಳ್ಳಬೇಕು. ಹೀಗೆ ಮೊದಲು ಹೇಳಿರುವ ವಿಶೇಷಣಗಳಿಂದ ಕೂಡಿರುವ ಕರ್ಮ ಫಲ ತ್ಯಾಗದಿಂದ ಶಾಂತಿಯು, ಕಾರಣ ಸಹಿತವಾದ ಸಂಸಾರದ ನಾಶವು ಅನಂತರದಲ್ಲಿಯೇ ಆಗಿಬಿಡುವುದು. ಮತ್ತೊಂದು ಕಾಲವನ್ನು ಇನ್ಯಾವಾಗಲೂ ಆಗುವುದಲ್ಲ. ಕರ್ಮ ಫಲ ತ್ಯಾಗದಿಂದ ಕೂಡಲೇ ಶಾಂತಿಯು, ಅದರಿಂದ ಉಂಟಾಗುವಂತಹ ಸಂಸಾರದ ನಾಶವು ತಕ್ಷಣವೇ ಆಗಿಬಿಡುವುದು. ಅದು ತಡ ಮಾಡುವುದಿಲ್ಲ. ಇದನ್ನು ಭಗವಂತ ವಿಶೇಷವಾಗಿ ಹೇಳುತ್ತಿದ್ದಾನೆ. ಕರ್ಮದಲ್ಲಿ ತೊಡಗಿರುವ ಅಜ್ಞನಿಗೆ ಹಿಂದೆ ಹೇಳಿದ ಸಾಧನ ಮಾಡುವುದಕ್ಕೆ ಆಗದಿದ್ದರೆ ಸರ್ವ ಕರ್ಮ ಫಲತ್ಯಾಗವೇ ಶ್ರೇಯಸ್ಸಿಗೆ ಸಾಧನವೆಂದು ಇಲ್ಲಿ ಉಪದಿಷ್ಟವಾಗಿದೆಯೇ ಹೊರತು ಮೊದಲೇ ಹೇಳಿಲ್ಲ. ಆದ್ದರಿಂದ ಜ್ಞಾನವು ಅಭ್ಯಾಸಕ್ಕಿಂತ ಹೆಚ್ಚಿನದು ಎಂದು ಮುಂದಿನ ಸಾಧನವು ಹೆಚ್ಚಿನದೆಂದು ಹೇಳುವುದರ ಮೂಲಕ ಸರ್ವ ಕರ್ಮ ಫಲತ್ಯಾಗವನ್ನು ಇಲ್ಲಿ ಹೊಗಳಿರುತ್ತದೆ ಎಂದಾಯಿತು. ಏಕೆಂದರೆ ಉತ್ತಮವಾದ ಸಾಧನವನ್ನು ಮಾಡುವುದಕ್ಕೆ ಶಕ್ತಿ ಇಲ್ಲದಿದ್ದರೆ, ಜ್ಞಾನವೇ ಇರಬಹುದು, ವಿಶ್ವರೂಪೋಪಾಸನೆ ಇರಬಹುದು, ಇವುಗಳನ್ನು ಮಾಡುವುದಕ್ಕೆ ಶಕ್ತಿ ಇಲ್ಲದಿದ್ದರೆ ಇದನ್ನಾದರೂ ಮಾಡಬೇಕೆಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಯಾವ ಹೋಲಿಕೆ ಇರುವುದರಿಂದ ಇದು ಸ್ತುತಿಯಾಗುತ್ತದೆ ಎಂದರೆ, ಯಾವಾಗ ಹೃದಯದಲ್ಲಿರುವ ಎಲ್ಲ ಕಾಮಗಳು ಬಿಡುಗಡೆಯಾಗುವವೋ ಆಗ ಮರ್ತ್ಯನು ಅಮೃತನಾಗುವನು ಎಂದು. ಕಾಮಗಳೆಲ್ಲ ಹೋದರೆ, ಆಸೆಗಳೆಲ್ಲ ಹೊರಟು ಹೋದರೆ ಅಮೃತತ್ವವು ದೊರೆಯುವುದೆಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಮತ್ತು ಶ್ರೌತ ಸ್ಮಾರ್ತ ಕರ್ಮಗಳ ಫಲಗಳೆಲ್ಲವೂ ಕಾಮಗಳೇ ಎಂದು
ಅವುಗಳನ್ನು ಬಿಡುವುದರಿಂದ ಜ್ಞಾನಿಯು ಧ್ಯಾನ ನಿಷ್ಠನಾಗಲು ಅನಂತರವೇ ಶಾಂತಿಯಾಗುವುದೆಂದು ಪ್ರಸಿದ್ಧವಾಗಿರುತ್ತದೆ. ಆ ಸರ್ವ ಕರ್ಮಗಳನ್ನು ಬಿಡುವುದೆಂಬ ಹೋಲಿಕೆಯು ಅಜ್ಞನು ಮಾಡುವ, ತಿಳಿಯದವನು ಮಾಡುವ ಕರ್ಮಫಲ ತ್ಯಾಗಕ್ಕೂ ಇದೆಯಾದ್ದರಿಂದ ಈ ಹೋಲಿಕೆಯನ್ನೇ ಇಟ್ಟುಕೊಂಡು ಅವನ ಸರ್ವ ಕರ್ಮ ಫಲತ್ಯಾಗದ ಈ ಸ್ತುತಿಯನ್ನು ಹೇಳಿರುವುದು. ಅದರಲ್ಲಿ ಇಚ್ಛೆಯನ್ನು ಉಂಟು ಮಾಡುವುದಕ್ಕೆ, ಸರ್ವ ಕರ್ಮ ಫಲತ್ಯಾಗದಲ್ಲಿ ರುಚಿಯನ್ನು ಉಂಟು ಮಾಡುವುದಕ್ಕೆ. ಅಗಸ್ತ್ಯನೆಂಬ ಬ್ರಾಹ್ಮಣನು ಸಮುದ್ರವನ್ನು ಕುಡಿದನು ಎಂದು ಈಗಿನ ಬ್ರಾಹ್ಮಣರನ್ನು ಬ್ರಾಹ್ಮಣ್ಯವೆಂಬ ಹೋಲಿಕೆ ಇರುವ ಕಾರಣದಿಂದಾಗಿಯೇ ಹೇಗೆ ಹೊಗಳುತ್ತಾರೋ ಹಾಗೆಯೇ ಇದನ್ನು ಅರಿಯಬೇಕು. ಹೀಗೆ ಕರ್ಮ ಫಲ ತ್ಯಾಗವನ್ನು ಮಾಡುವುದರಿಂದ ಕರ್ಮಯೋಗಕ್ಕೆ ಶ್ರೇಯ ಸಾಧನತ್ವವನ್ನು ಹೇಳಿದ್ದಾಗಿರುತ್ತದೆ. ಮುಂದಿನ ಪ್ರಕರಣವು ಅಕ್ಷರೋಪಾಸಕರದ್ದೇ ಮತ್ತು ಇಲ್ಲಿ ಆತ್ಮ ಈಶ್ವರ ಇಬ್ಬರಿಗೂ ಭೇದವನ್ನು ಆಶ್ರಯಿಸಿ ವಿಶ್ವರೂಪನಾದ ಈಶ್ವರನಲ್ಲಿ ಚಿತ್ತವನ್ನು ನಿಲ್ಲಿಸಿಕೊಳ್ಳುವುದೆಂಬ ಯೋಗವನ್ನು, ಈಶ್ವರನಿಗಾಗಿ ಕರ್ಮವನ್ನು ಮಾಡುವುದೇ ಮುಂತಾದದ್ದನ್ನು ಹೇಳಿರುತ್ತದೆ. ಆದರೆ ಇದನ್ನೂ ಮಾಡುವುದಕ್ಕೆ ಅಶಕ್ತನಾಗಿರುವೆಯಾದರೆ ಎಂದು ಅಜ್ಞಾನದ ಕಾರ್ಯವಾದ ಅಶಕ್ತಿಯನ್ನು ಇಲ್ಲಿ ಸೂಚಿಸಿರುವುದರಿಂದ ಅಭೇದವನ್ನು ಕಂಡುಕೊಂಡಿರುವ ಅಕ್ಷರೋಪಾಸಕನಿಗೆ ಕರ್ಮಯೋಗವು ಹೊಂದುವುದಿಲ್ಲ ಎಂದು ತಿಳಿಸಿರುತ್ತಾನೆ. ಇದರಂತೆ ಕರ್ಮಯೋಗಿಗೆ ಅಕ್ಷರೋಪಾಸನೆಯು ಹೊಂದುವುದಿಲ್ಲವೆಂದು ಭಗವಂತನು ತಿಳಿಸಿರುತ್ತಾನೆ. ಅವರು ನನ್ನನ್ನೇ ಹೊಂದುತ್ತಾರೆ ಎಂದು ಅಕ್ಷರೋಪಾಸಕರಿಗೆ ಕೈವಲ್ಯವನ್ನು ಪಡೆಯುವ ವಿಷಯದಲ್ಲಿ ಸ್ವಾತಂತ್ರ್ಯವನ್ನು ಹೇಳಿ, ಉಳಿದವರು ಅಂದರೆ ಯಾರು ಅಕ್ಷರೋಪಾಸಕರೋ ಅವರು ಸ್ವತಂತ್ರರಾಗಿ ನನ್ನನ್ನೇ ಪಡೆಯುತ್ತಾರೆ ಎಂದು ಹೇಳಿ, ಉಳಿದವರು ಪರತಂತ್ರರು, ಈಶ್ವರಾಧೀನರು ಎಂಬುದನ್ನು, ಅವರಿಗೆ ನಾನು ಮೃತ್ಯು ಸಂಸಾರ ಸಾಗರದಿಂದ ಸಮುದ್ಧಾರ ಮಾಡುವವನಾಗಿರುವೆನು ಎಂದು ತಿಳಿಸಿರುತ್ತಾರೆ. ಅಂದರೆ ಯಾರು ನನ್ನಲ್ಲೇ ಅಧೀನರಾಗಿ ನನ್ನಲ್ಲೇ ಮನಸ್ಸನ್ನಿಟ್ಟು ನನಗೋಸ್ಕರ ಕರ್ಮಗಳನ್ನು ಮಾಡುತ್ತಾ ನನ್ನ ಮೇಲೆಯ ಅಧೀನರಾಗಿರುವರೋ ಅವರನ್ನು ನಾನೇ ಉದ್ಧಾರ ಮಾಡುತ್ತೇನೆ. ಅವರು ಈಶ್ವರ ಸ್ವರೂಪರೇ ಎಂದು ಭಗವಂತನ ಅಭಿಪ್ರಾಯವಾಗಿದ್ದರೆ, ಅಂದರೆ ಇದು ಅಕ್ಷರೋಪಾಸಕರ ವಿಷಯದಲ್ಲಿ ಹೇಳುತ್ತಿರುವುದು, ಅಕ್ಷರೋಪಾಸಕರು ಈಶ್ವರನ ಸ್ವರೂಪರೇ ಎಂಬುದು ಭಗವಂತನ ಅಭಿಪ್ರಾಯವಾಗಿದ್ದರೆ, ಅಭೇದವನ್ನು ಕಾಣುವವರಾದ್ದರಿಂದ, ತಮಗೂ ಭಗವಂತನಿಗೂ ಭೇದ ಕಾಣದವರಾದ್ದರಿಂದ, ಅವರು ಅಕ್ಷರ ರೂಪರೇ ಆಗಿರುವುದರಿಂದ ಅವರ ವಿಷಯದಲ್ಲಿ ಅವರು ನನ್ನ ಸಮುದ್ಧರಣಕ್ಕೆ ವಿಷಯರು, ಅಂದರೆ ನಾನು ಅವರನ್ನು ಉದ್ಧರಿಸುತ್ತೇನೆ ಎಂದು ಹೇಳುವುದು ಅಯುಕ್ತವಾದೀತು. ಏಕೆಂದರೆ ಅವರಿಗೂ ಭಗವಂತನಿಗೂ ಭೇದವೇ ಇರುವುದಿಲ್ಲ. ಅವರು ಅಭೇದವನ್ನು ಕಾಣುವವರಾದ್ದರಿಂದ ಅವರು ಸ್ವತಂತ್ರರು, ಅವರು ಈಗಾಗಲೇ ಭಗವಂತನ ಸ್ವರೂಪದಲ್ಲಿರುವವರು. ಮತ್ತು ಅರ್ಜುನನಿಗೆ ಅತ್ಯಂತ ಹಿತವನ್ನು ಕೋರುವವನಾದ ಭಗವಂತನು ಅವನಿಗೆ ಸಮ್ಯಕ್ ದರ್ಶನದ ಸಂಬಂಧವಿಲ್ಲದ ಭೇದ ದೃಷ್ಟಿಯಿಂದಲೇ ಕೂಡಿರುವ ಕರ್ಮಯೋಗವನ್ನು ಉಪದೇಶಿಸಿರುತ್ತಾನೆ. ಅಂದರೆ ಇನ್ನು ಅರ್ಜುನನು ಆ ಮಟ್ಟಕ್ಕೆ, ಅಕ್ಷರೋಪಾಸನೆಯ ಮಟ್ಟಕ್ಕೆ ಏರಿಲ್ಲವಾದ್ದರಿಂದ ಆ ಹಂತದಲ್ಲಿ ಇರುವವನಲ್ಲ. ಕರ್ಮಯೋಗವನ್ನು ಆತನಿಗೆ ಉಪದೇಶಿಸಲು ಕಾರಣ ಆ ಸಮ್ಯಕ್ ದರ್ಶನದ ಸಂಬಂಧವಿಲ್ಲದ್ದರಿಂದ ಈಗಲೂ ನಾನೇ ಬೇರೆ ಈಶ್ವರನೇ ಬೇರೆ ಎಂಬ ಭೇದ ದೃಷ್ಟಿಯಿಂದಲೇ ಕೂಡಿರುವಂತಹ ಕರ್ಮಯೋಗವನ್ನು ಉಪದೇಶಿಸಿರುತ್ತಾನೆ. ಆದ್ದರಿಂದಲೂ ಹೀಗೆಂದು ತಿಳಿಯಬೇಕು. ತಾನು ಈಶ್ವರ ಸ್ವರೂಪನೆಂದು ಪ್ರಮಾಣದಿಂದ ಅರಿತುಕೊಂಡ ಯಾವನೂ ಮತ್ತೊಬ್ಬನ ಅಧೀನತೆಯನ್ನು ಹೊಂದುವುದಕ್ಕೆ ಎಂದಿಗೂ ಬಯಸಲಾರನಷ್ಟೇ. ಅಂದರೆ ಯಾರು ಅಕ್ಷರೋಪಾಸಕರಾಗಿದ್ದು ತಾನೇ ಈಶ್ವರ ಸ್ವರೂಪನೆಂದು ತಿಳಿದುಕೊಂಡ ಮೇಲೆ, ಅದನ್ನು ಪ್ರಮಾಣದಿಂದಲೇ ಅರಿತುಕೊಂಡ ಮೇಲೆ ಅವರು ಈಶ್ವರನ ಮೇಲೆ ಹೇಗೆ ಅಧೀನರಾಗುತ್ತಾರೆ? ಏಕೆಂದರೆ ಈಶ್ವರ ಭಾವವು ಅಧೀನನಾಗಿರುವ ಇಚ್ಛೆಯು ಒಂದಕ್ಕೊಂದು ವಿರುದ್ಧವಾಗಿರುತ್ತದೆ. ಆದ್ದರಿಂದ ಸಮ್ಯಕ್ ದರ್ಶನದಲ್ಲಿಯೇ ನೆಲೆ ನಿಂತಿರುವ, ಏಷಣೆಗಳನ್ನೆಲ್ಲ ತೊರೆದಿರುವ, ಸನ್ಯಾಸಿಗಳಾದ ಎಲ್ಲ ಆಶಯಗಳನ್ನು ತೊರೆದಿರುವ ಅಕ್ಷರೋಪಾಸಕರಿಗೆ ನೇರಾಗಿ ಮೋಕ್ಷಕ್ಕೆ ಸಾಧನವಾಗಿರುವ, ಯಾವ ಭೂತಗಳನ್ನೂ ದ್ವೇಷ ಮಾಡದೇ ಇರುವುದು ಮುಂತಾದ ಧರ್ಮ ಸಮೂಹವನ್ನು ಹೇಳುವೆನೆಂದು ಭಗವಂತನು ಇಲ್ಲಿ ಹೊರಟಿರುತ್ತಾನೆ. ಇಲ್ಲಿ ಭಗವಂತನು ಅಂತಹ ಅಕ್ಷರೋಪಾಸಕರ ಲಕ್ಷಣವನ್ನು ವಿವರಿಸುತ್ತಿದ್ದಾನೆ.
ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮೀ ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತಮನೋ ಬುದ್ಧಿಃ ಯೋ ಮದ್ಭಕ್ತ ಸಮೇ ಪ್ರಿಯಃ. ಯಾವ ಭೂತಗಳನ್ನು ದ್ವೇಷಿಸದೆ ಮೈತ್ರನೂ ಕರುಣನೂ ಆಗಿ ನಿರ್ಮಮನಾಗಿ ನಿರಹಂಕಾರನಾಗಿ ಸಮದುಃಖ ಸುಖನಾಗಿ ಕ್ಷಮಿಯಾಗಿ ಸತತವೂ ಸಂತುಷ್ಟನಾಗಿ ಯೋಗಿಯೂ ಯತಾತ್ಮನೂ ದೃಢನಿಶ್ಚಯನೂ ಆಗಿ ನನ್ನಲ್ಲಿ ಅರ್ಪಿತವಾದ ಮನೋಬುದ್ಧಿಗಳುಳ್ಳ ಯಾವನು ನನ್ನ ಭಕ್ತನಾಗಿರುವನೋ ಅವನು ನನಗೆ ಪ್ರಿಯನು. ಅಂದರೆ ಯಾವ ಪ್ರಾಣಿಗಳನ್ನು ಅದ್ವೇಷ್ಟ ಅಂದರೆ ದ್ವೇಷಿಸದೇ ಇರುವಾತನು ಎಂದರೆ ತನಗೆ ದುಃಖಕ್ಕೆ ಕಾರಣನಾಗಿದ್ದರೂ ಯಾರೊಬ್ಬರನ್ನು ಹಾಗೆ ಮಾಡದಿರುವವನು, ಸರ್ವಭೂತಗಳನ್ನು ಆತ್ಮನೆಂದೇ ತನ್ನಂತೆಯೇ ಅಲ್ಲವೇ ಅವನು ಕಾಣುತ್ತಿರುವನು. ಮೈತ್ರನು ಎಂದರೆ ಮಿತ್ರ ಭಾವಕ್ಕೆ ಮೈತ್ರಿ ಎಂದು ಹೆಸರು. ಆ ಮೈತ್ರಿಯಿಂದ ನಡೆದುಕೊಳ್ಳುವುದರಿಂದ ಇವನು ಮೈತ್ರನು ಮತ್ತು ಕರುಣನೂ ಆಗಿರುವನು. ಕರುಣೆ ಎಂದರೆ ಕೃಪೆ, ದುಃಖ ಪಡುತ್ತಿರುವವರಲ್ಲಿ ದಯೆ, ಅದನ್ನುಳ್ಳವನು ಕರುಣನು. ಎಲ್ಲಾ ಭೂತಗಳಿಗೂ ಅಭಯವನ್ನು ಕೊಡುವ ಸನ್ಯಾಸಿಯು ಎಂದರ್ಥ. ನಿರ್ಮಮನು ಎಂದರೆ ನನ್ನದು ಎಂಬ ಅಭಿಮಾನವಿಲ್ಲದವನು. ನಿರಹಂಕಾರನು ನಾನೆಂಬ ಅಭಿಮಾನವು ತೊಲಗಿರುವವನು. ಸಮದುಃಖ ಸುಖನು ಸುಖ ದುಃಖಗಳು ಸಮವಾಗಿ ಎಂದರೆ ದ್ವೇಷ ರಾಗಗಳನ್ನು ಉಂಟು ಮಾಡದೆ ಯಾವನಿಗೆ ಇರುವವೋ ಅವನು ಸಮ ದುಃಖ ಸುಖನು. ಕ್ಷಮಿಯು ಎಂದರೆ ಕ್ಷಮೆಯುಳ್ಳಾತನು. ಬೈಯಲಿ ಹೊಡೆಯಲಿ ಯಾವ ವಿಕಾರವೂ ಇಲ್ಲದವನಾಗಿಯೇ ಇರುವನಲ್ಲ ಅಂತಹವನು. ಸತತವೂ ನಿತ್ಯವೂ ಸಂತುಷ್ಟನಾಗಿರುವವನು ಎಂದರೆ ದೇಹಕ್ಕೆ ಇರುವುದಕ್ಕೆ ಬೇಕಾದ ಅನ್ನಾದಿಗಳು ದೊರಕಲಿ ದೊರಕದಿರಲಿ ಇಷ್ಟೇ ಸಾಕು ಎಂಬ ಬುದ್ಧಿಯು ಉಂಟಾಗಿರುವವನು. ಇದರಂತೆ ಒಳ್ಳೆಯದೇ ದೊರಕಲಿ ಅದಕ್ಕೆ ವಿರುದ್ಧವಾಗಿ ಕೆಟ್ಟದ್ದೇ ದೊರಕಲಿ ಯಾವಾಗಲೂ ದೊರಕಿದಷ್ಟಕ್ಕೆ ಸತತವೂ ತೃಪ್ತನಾಗಿರುವವನು ಯೋಗಿಯು, ಸಮಾಧಾನವುಳ್ಳ ಚಿತ್ತದವನು. ಯಥಾತ್ಮನು ಎಂದರೆ ಮನಸ್ವಭಾವವನ್ನು ಬಿಗಿ ಹಿಡಿದುಕೊಂಡಿರುವವನು. ದೃಢ ನಿಶ್ಚಯನು ಯಾವನಿಗೆ ಆತ್ಮತತ್ವದ ವಿಷಯದಲ್ಲಿ ದೃಢವಾದ ಸ್ಥಿರವಾದ ನಿಶ್ಚಯವು ಗಟ್ಟಿ ಮನಸ್ಸು ಇರುವುದೋ ಅಂಥವನು ದೃಢ ನಿಶ್ಚಯನು. ಮೈಯರ್ಪಿತ ಮನೋಬುದ್ಧಿಯು ಸಂಕಲ್ಪ ವಿಕಲ್ಪ ರೂಪವಾಗಿರುವುದು ಮನಸ್ಸು, ನಿಶ್ಚಯ ರೂಪವಾಗಿರುವುದು ಬುದ್ಧಿಯು. ಈ ಸಂಕಲ್ಪ ವಿಕಲ್ಪ ರೂಪದ ಮನಸ್ಸನ್ನು ನಿಶ್ಚಯ ರೂಪವಾಗಿರುವ ಬುದ್ಧಿಯನ್ನು ಇವೆರಡೂ ನನ್ನಲ್ಲಿಯೇ ಅರ್ಪಿಸಿ ಅಂದರೆ ಇಡಲ್ಪಟ್ಟವನಾಗಿ ಯಾವ ಸನ್ಯಾಸಿಯು ಇರುವನೋ, ಯಾವ ಸನ್ಯಾಸಿಗೆ ಹಾಗೆ ಇರುವುದೋ ಅವನು ಮೈಯರ್ಪಿತ ಮನೋಬುದ್ಧಿಯು. ಯಾವನು ಇಂಥವನಾಗಿ ನನ್ನ ಭಕ್ತನಾಗಿರುವನೋ ಅವನು ನನಗೆ ಪ್ರಿಯನು. ನಾನು ಜ್ಞಾನಿಗೆ ಅಂತಹ ಜ್ಞಾನಿಗೆ ಅತ್ಯಂತ ಪ್ರಿಯನಾಗಿರುವೆನು ಮತ್ತು ಅವನು ನನಗೆ ಪ್ರಿಯನಾಗಿರುವನು ಎಂದು ಹಿಂದಿನ 7ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಈಗಾಗಲೇ ಸೂಚಿತವಾಗಿತ್ತಷ್ಟೇ. ಅದನ್ನೇ ಇನ್ನಷ್ಟು ವಿಸ್ತರಿಸಿ ಇಲ್ಲಿ ಹೇಳಲಾಗಿದೆ. ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಮತ್ತು ಯಾವನಿಂದ ಲೋಕವು ಉದ್ವಿಗ್ನವಾಗುವುದಿಲ್ಲವೋ, ಯಾವನು ಲೋಕದಿಂದ ಉದ್ವಿಗ್ನನಾಗುವುದಿಲ್ಲವೋ, ಯಾವನು ಹರ್ಷಾಮರ್ಷ ಭಯೋದ್ವೇಗಗಳಿಂದ ಮುಕ್ತನಾಗಿರುವನೋ ಅವನು ನನಗೆ ಪ್ರಿಯನು. ಯಾವ ಸನ್ಯಾಸಿಯಿಂದ ಜನವು ಉದ್ವಿಗ್ನವಾಗುವುದಿಲ್ಲವೋ, ಉದ್ವೇಗವನ್ನು ಹೊಂದುವುದಿಲ್ಲವೋ, ಸಂತಾಪವನ್ನು ಹೊಂದದಿರುವುದೋ, ತಳಮಳಗೊಳ್ಳದಿರುವುದೋ, ಮತ್ತು ಯಾವನು ಮಿಕ್ಕ ಜನರಿಂದ ಬೇರೆ ಜನರಿಂದ ತಾನು ಉದ್ವಿಗ್ನನಾಗುವುದಿಲ್ಲವೋ, ಯಾರು ಹರ್ಷಾಮರ್ಷ ಭಯೋದ್ವೇಗಗಳಿಂದ, ಇಲ್ಲಿ ಹರ್ಷ ಅಮರ್ಷ ಭಯ ಮತ್ತು ಉದ್ವೇಗ, ಈ ಹರ್ಷಾಮರ್ಷ ಭಯೋದ್ವೇಗಗಳಿಂದ ಮುಕ್ತನಾಗಿರುವನೋ. ಇಲ್ಲಿ ಹರ್ಷವೆಂದರೆ ಇಷ್ಟವಾದದ್ದು ದೊರಕಿದರೆ ಅಂತಃಕರಣವು ಉಬ್ಬುವುದು, ಅದು ಮೈ ಕೂದಲು ನೆಟ್ಟಗಾಗುವುದು.
ಕಣ್ಣೀರು ಬರುವುದು ಮುಂತಾದ ಗುರುತುಗಳಿಂದ ತಿಳಿಯತಕ್ಕದ್ದು. ಅಮರ್ಷವೆಂದರೆ ತಡೆದುಕೊಳ್ಳಲಾರದೇ ಇರುವುದು. ಇನ್ನು ಭಯವೆಂದರೆ ಹೆದರಿಕೆ, ಉದ್ವೇಗ ಎಂದರೆ ತಳಮಳಗೊಳ್ಳುವುದು. ಇವುಗಳಿಂದ ಯಾವನು ಬಿಡುಗಡೆ ಹೊಂದಿರುವನೋ ಅವನೂ ನನಗೆ ಪ್ರಿಯನು. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಅನಪೇಕ್ಷನು, ಶುಚಿಯು, ದಕ್ಷನು, ಉದಾಸೀನನು, ಗತವ್ಯಥನು, ಸರ್ವಾರಂಭ ಪರಿತ್ಯಾಗಿಯೂ ಆಗಿರುವ ಯಾವ ನನ್ನ ಭಕ್ತನಿರುವನೋ ಅವನು ನನಗೆ ಪ್ರಿಯನು. ಇಲ್ಲಿ ಅನಪೇಕ್ಷನು ಎಂದರೆ ದೇಹ, ಇಂದ್ರಿಯ, ವಿಷಯಗಳು ಇವುಗಳ ಸಂಬಂಧವೇ ಮುಂತಾದ ಬೇಕೆಂಬ ಬುದ್ಧಿಗೆ ವಿಷಯವಾದವುಗಳಲ್ಲಿ ಅಪೇಕ್ಷೆ ಇಲ್ಲದವನು ಎಂದರೆ ಯಾವ ಆಶೆಯೂ ಇಲ್ಲದವನು. ಶುಚಿಯು ಎಂದರೆ ಹೊರಗಿನ ಮತ್ತು ಒಳಗಿನ ಶೌಚದಿಂದ ಕೂಡಿಕೊಂಡಿರುವವನು. ದಕ್ಷನು ಎಂದರೆ ಒದಗಿದ ಕಾರ್ಯಗಳಲ್ಲಿ ಕೂಡಲೇ ಹೀಗೆಯೇ ಸರಿ ಎಂದು ಇದ್ದಂತೆ ನಿಶ್ಚಯಿಸಿ ಅರಿತುಕೊಳ್ಳಲು ಸಮರ್ಥನಾದವನು. ಉದಾಸೀನನು ಯಾವನು ಮಿತ್ರನೇ ಮೊದಲಾದ ಯಾರೊಬ್ಬರ ಪಕ್ಷವನ್ನು ಸೇರದೆ ಇರುವನೋ ಅವನು ಉದಾಸೀನನು. ಯತಿಯು, ಗತವ್ಯಥನು, ಹೆದರಿಕೆಯು ಅಳಿದವನು, ಸರ್ವಾರಂಭ ಪರಿತ್ಯಾಗಿ, ಆರಂಭಿಸಲ್ಪಡುವವು ಅಂದರೆ ಮಾಡಲ್ಪಡುವವು, ಆದ್ದರಿಂದ ಕರ್ಮಗಳಿಗೆ ಆರಂಭಗಳು ಎಂದು ಹೆಸರು. ಇಲ್ಲಿ ಮತ್ತು ಆ ಪರಲೋಕದಲ್ಲಿ ಫಲವನ್ನು ಉಣ್ಣುವುದಕ್ಕೆಂದು ಕಾಮವೆಂಬ ನಿಮಿತ್ತದಿಂದ ಮಾಡುವ ಕರ್ಮಗಳು, ಆಶಯದ ನಿಮಿತ್ತದಿಂದ ಮಾಡುವ ಕರ್ಮಗಳು ಸರ್ವಾರಂಭಗಳು. ಅವುಗಳನ್ನು ಬಿಟ್ಟು ಬಿಡುವುದು ಇವನ ಸ್ವಭಾವವಾದ್ದರಿಂದ ಇವನು ಸರ್ವಾರಂಭ ಪರಿತ್ಯಾಗಿ. ಇಂಥ ನನ್ನ ಭಕ್ತನು ಯಾವನೋ ಅವನು ನನಗೆ ಪ್ರಿಯನು. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ. ಯಾವನು ಹರ್ಷಿಸುವುದಿಲ್ಲವೋ, ದ್ವೇಷಿಸುವುದಿಲ್ಲವೋ, ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಶುಭಾಶುಭ ಪರಿತ್ಯಾಗಿಯಾಗಿರುವನೋ, ಯಾವನು ಭಕ್ತಿಯುಳ್ಳವನೋ ಅವನು ನನಗೆ ಪ್ರಿಯನು. ಮತ್ತು ಯಾವನು ತನಗೆ ಇಷ್ಟವಾದದ್ದು ಒದಗಿದರೆ ಒಪ್ಪುವುದಿಲ್ಲವೋ, ಬೇಡವಾದದ್ದು ಬಂದರೆ ಅದನ್ನು ಹಾಗೆ ಮಾಡುವುದಿಲ್ಲವೋ, ಪ್ರಿಯ ವಸ್ತುವು ಅಗಲಿದರೆ ಶೋಕಿಸುವುದಿಲ್ಲವೋ, ದೊರಕದೇ ಇದ್ದದ್ದು ಬಯಸಿ ಹಂಬಲಿಸುವುದಿಲ್ಲವೋ, ಒಳ್ಳೆಯದು ಕೆಟ್ಟದ್ದು ಎಂಬ ಎರಡೂ ಬಗೆಯ ಕರ್ಮಗಳನ್ನು ಬಿಡುವ ಸ್ವಭಾವದವನಾಗಿರುವುದರಿಂದ ಶುಭಾಶುಭ ಪರಿತ್ಯಾಗಿಯಾಗಿರುವನೋ, ಶುಭ ಅಶುಭಗಳೆರಡನ್ನೂ ಪರಿತ್ಯಾಗ ಮಾಡಿರುವನೋ ಅಂತಹವನು ಯಾವನೋ, ನನ್ನಲ್ಲಿ ಭಕ್ತಿಯುಳ್ಳವನಾಗಿರುವನೋ ಅವನು ನನಗೆ ಪ್ರಿಯನು. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗ ವಿವರ್ಜಿತಃ. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಶತ್ರುವಿನಲ್ಲಿಯೂ ಮಿತ್ರನಲ್ಲಿಯೂ ಸಮನಾಗಿ ಹಾಗೂ ಮಾನಾಪಮಾನಗಳಲ್ಲಿಯೂ ಶೀತೋಷ್ಣ ಸುಖ ದುಃಖಗಳಲ್ಲಿಯೂ ಸಮನಾಗಿ, ಸಂಗವಿಲ್ಲದವನಾಗಿ, ತುಲ್ಯ ನಿಂದಾಸ್ತುತಿಯಾಗಿ, ಮೌನಿಯಾಗಿ, ಏತರಿಂದಲಾದರೂ ಸಂತುಷ್ಟನಾಗಿ, ಅನಿಕೇತನಾಗಿ, ಸ್ಥಿರಮತಿಯಾಗಿ, ಭಕ್ತಿವಂತನಾಗಿರುವ ಮನುಷ್ಯನು ನನಗೆ ಪ್ರಿಯನು. ಅಂದರೆ ಶತ್ರುವಿನಲ್ಲಿಯೂ ಮಿತ್ರನಲ್ಲಿಯೂ ಸಮನಾಗಿ ಮತ್ತು ಮಾನಾಪಮಾನಗಳಲ್ಲಿಯೂ ಎಂದರೆ ತನಗೆ ಮನ್ನಣೆಯಾಗಲಿ ತಿರಸ್ಕಾರವಾಗಲಿ ಈ ಎರಡರಲ್ಲಿಯೂ ಸಮನಾಗಿ, ಶೀತೋಷ್ಣಗಳಲ್ಲಿಯೂ ಸುಖ ದುಃಖಗಳಲ್ಲಿಯೂ ಸಮನಾಗಿ ಅಂದರೆ ಯಾವುದರಲ್ಲಿಯೂ ಏತರಲ್ಲಿಯೂ ಸಂಘವಿಲ್ಲದವನಾಗಿ ಮತ್ತು ತುಲ್ಯ ನಿಂದಾಸ್ತುತಿಯಾಗಿ ತೆಗಳುವುದು ಹೊಗಳುವುದು
ಇವು ನಿಂದಾಸ್ತುತಿಗಳು. ಇವೆರಡೂ ಯಾವನಿಗೆ ಸಮವಾಗಿರುವವೋ ಅವನು ತುಲ್ಯ ನಿಂದಾಸ್ತುತಿಯು. ಅಂಥವನಾಗಿ ಮೌನಿಯಾಗಿ, ಅಂದರೆ ಮೌನವುಳ್ಳವನಾಗಿ, ವಾಗೇಂದ್ರಿಯವನ್ನು ಬಿಗಿ ಹಿಡಿದುಕೊಂಡು ಸುಮ್ಮನೆ ಇರುವ, ಏತರಿಂದಲಾದರೂ ಶರೀರವು ಇರುವುದಕ್ಕೆ ಎಷ್ಟು ಕಾರಣವಾಗಿರುವುದೋ ಅಷ್ಟು ಮಾತ್ರದಿಂದಲೇ ಸಂತುಷ್ಟನಾಗಿ. ಆದ್ದರಿಂದಲೇ ಹೀಗೆಂದು ಭಾರತದಲ್ಲಿ ಹೇಳಿರುತ್ತದೆ. ಹೀಗೆ ಭಾರತದಲ್ಲಿ ಹೇಳಿರುತ್ತದೆ, ಏನು ಸಿಕ್ಕಿದರೆ ಅದನ್ನು ಹೊದೆದುಕೊಂಡು, ಏನು ಸಿಕ್ಕಿದರೆ ಅದನ್ನು ತಿನ್ನುತ್ತಾ ಎಲ್ಲೆಂದರಲ್ಲಿ ಮಲಗುವವನಾಗಿ ಯಾವನಿರುವನೋ ಅವನನ್ನು ದೇವತೆಗಳು ಬ್ರಾಹ್ಮಣನೆಂದೆಣಿಸುವರು. ಮತ್ತು ಅನಿಕೇತನಾಗಿ, ಇಲ್ಲಿ ನಿಕೇತವೆಂದರೆ ಆಶ್ರಯ ಸ್ಥಾನವು, ವಾಸಸ್ಥಳವು. ಇಂಥದ್ದೆಂದು ಗೊತ್ತಾದ ನಿಕೇತವು, ಆಶ್ರಯ ಸ್ಥಾನವು ಯಾವನಿಗೆ ಇಲ್ಲವೋ ಅವನು ಅನಿಕೇತನು, ಅಂಥವನಾಗಿ ಎಂದರ್ಥ. ನಾಗಾರೆ ಅಂದರೆ ಮನೆಯಲ್ಲಿ ಆಸಕ್ತಿ ಇಲ್ಲದವನು ಎಂದು ಮುಂತಾಗಿರುವ ಬೇರೆ ಒಂದು ಸ್ಮೃತಿಯು ಇದಕ್ಕೆ ಆಧಾರವು. ಸ್ಥಿರಮತಿಯು, ಯಾವನಿಗೆ ಪರಮಾರ್ಥ ವಿಷಯಕವಾದ ಬುದ್ಧಿಯು ಸ್ಥಿರವಾಗಿರುವುದೋ ಅವನು ಸ್ಥಿರಮತಿಯು. ಇಂಥ ಭಕ್ತಿವಂತನಾದ ಮನುಷ್ಯನು ನನಗೆ ಪ್ರಿಯನು. ಇದುವರೆಗೆ ಭಗವಂತನು ಹೇಳಿದಂತಹ ಸಾಧನೆಗಳನ್ನು ಮಾಡುವವರು, ಭಕ್ತಿಯೋಗವನ್ನು ಸಾಧನ ಮಾಡುವವರು ಭಗವತ್ ಪ್ರಿಯರು ಎಂಬುದನ್ನು ಈ ಮುಂದಿನ ಶ್ಲೋಕದಲ್ಲಿ ಭಗವಂತನು ಉಪಸಂಹಾರ ಮಾಡಲಿದ್ದಾನೆ. ಅಂದರೆ ಎಲ್ಲಾ ಏಷಣೆಗಳನ್ನು ತೊರೆದು ಪರಮಾರ್ಥ ಜ್ಞಾನದಲ್ಲಿಯೇ ನೆಲೆ ನಿಂತಿರುವ ಸನ್ಯಾಸಿಗಳಾದ ಅಕ್ಷರೋಪಾಸಕರ ಧರ್ಮ ಸಮೂಹವನ್ನು ಅದ್ವೇಷ್ಟ ಸರ್ವಭೂತಾನ ಮುಂತಾದ 12-13ನೇ ಶ್ಲೋಕದಿಂದ ಪ್ರಾರಂಭಿಸಿದ್ದಷ್ಟೇ ಈಗ ಅದನ್ನು ಉಪಸಂಹಾರ ಮಾಡಲಾಗುತ್ತಿದೆ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾ ಮತ್ಪರಮಾ ಭಕ್ತಾಸ್ತೇತೀವ ಮೇ ಪ್ರಿಯಾ. ಆದರೆ ಯಾವ ಭಕ್ತರು ಈ ಮೇಲೆ ಹೇಳಿದ ಧರ್ಮ್ಯಾಮೃತವನ್ನು ಶ್ರದ್ಧೆಯುಳ್ಳವರಾಗಿ ಮತ್ಪರಮರಾಗಿ ಪರ್ಯುಪಾಸನೆ ಮಾಡುತ್ತಿರುವರೋ ಅವರು ನನಗೆ ಬಹಳವಾಗಿ ಪ್ರಿಯರಾಗಿರುವರು. ಯಾವ ಸನ್ಯಾಸಿಗಳಾದರೆ ಈ ಅದ್ವೇಷ್ಟ ಸರ್ವಭೂತಾನಾಂ ಎಂಬಲ್ಲಿಂದ ಹಿಡಿದು ಮೇಲೆ ಹೇಳಿದ ಧರ್ಮ್ಯಾಮೃತವನ್ನು, ಧರ್ಮವನ್ನು ಬಿಟ್ಟು ಹೋಗದೆ ಧರ್ಮದಿಂದಲೇ ತುಂಬಿರುವುದರಿಂದ ಇದು ಧರ್ಮ್ಯವು, ಅಮೃತತ್ವಕ್ಕೆ ಕಾರಣವಾಗಿರುವುದರಿಂದ ಇದು ಅಮೃತವೂ ಆಗಿದೆ. ಇಂಥ ಧರ್ಮ್ಯಾಮೃತವನ್ನು ಯಾರು ಪರ್ಯುಪಾಸನೆ ಮಾಡುತ್ತಿರುವರೋ, ಅಂದರೆ ಅನುಷ್ಠಾನ ಮಾಡುತ್ತಿರುವರೋ, ಶ್ರದ್ಧೆಯುಳ್ಳವರಾಗಿ ಮತ್ಪರಮರಾಗಿ, ಹಿಂದೆ ಹೇಳಿರುವ ಅಕ್ಷರಾತ್ಮನಾದ ನಾನು ಯಾರಿಗೆ ಪರಮನೋ, ಮಿಗಿಲಿಲ್ಲದ ಗತಿಯೋ ಅವರು ಮತ್ಪರಮರು, ಅಂಥವರಾಗಿ ಮತ್ತು ನನ್ನ ಭಕ್ತರಾಗಿ ಉತ್ತಮವಾದ ಪರಮಾರ್ಥ ಜ್ಞಾನವೆಂಬ ಭಕ್ತಿಯನ್ನು ಆಶ್ರಯಿಸಿದವರಾಗಿ ಯಾರು ಇರುವರೋ ಅವರು ನನಗೆ ಬಹಳವಾಗಿ ಪ್ರಿಯರಾಗಿರುವರು. ನಾನು ಜ್ಞಾನಿಗೆ ಬಹಳವಾಗಿ ಪ್ರಿಯನಾಗಿರುವೆನಲ್ಲವೇ ಎಂದು ಹಿಂದೆ ಸೂಚಿಸಿದ್ದಷ್ಟೇ ಅದನ್ನು ವಿಸ್ತಾರವಾಗಿ ವಿವರಿಸಿ ಇಲ್ಲಿ ಆ ಭಕ್ತರು ನನಗೆ ಬಹಳ ಪ್ರಿಯರಾಗಿರುವರು ಎಂದು ಉಪಸಂಹಾರ ಮಾಡಿರುತ್ತದೆ. ಈ ಮೇಲೆ ಹೇಳಿರುವ ಧರ್ಮ್ಯಾಮೃತವನ್ನು ಅನುಷ್ಠಾನ ಮಾಡಿದವನು ಭಗವಂತನಾದ ವಿಷ್ಣುವಿಗೆ, ಪರಮೇಶ್ವರನಿಗೆ ಬಹಳ ಪ್ರಿಯನಾಗುವನಷ್ಟೇ. ಆದ್ದರಿಂದ ಈ ಧರ್ಮ್ಯಾಮೃತವನ್ನು ವಿಷ್ಣುವಿಗೆ ಪ್ರಿಯವಾದ ಹೆಚ್ಚಿನ ಸ್ಥಾನವನ್ನು ಸೇರಬೇಕೆಂದು ಬಯಸುವ ಮುಮುಕ್ಷುವು ಪ್ರಯತ್ನದಿಂದ ಅನುಷ್ಠಾನ ಮಾಡಬೇಕು ಎಂಬುದು ವಾಕ್ಯದ ಒಟ್ಟು ಅರ್ಥವು. ಈಗ 12ನೆಯ ಅಧ್ಯಾಯದ ಸಾರ. ವಿಶ್ವರೂಪವನ್ನು ನೋಡಿದ ಬಳಿಕ ಅರ್ಜುನನು ಹೀಗೆ ಕೇಳುತ್ತಾನೆ, ಭಗವಂತನೇ, ನೀನು ಈಗ ತೋರಿಸಿರುವ ವಿಶ್ವರೂಪದಲ್ಲಿಯೇ ಯಾವಾಗಲೂ ಮನಸ್ಸಿಟ್ಟು ಉಪಾಸನೆ ಮಾಡುವವರು, ನೀನು ಇದುವರೆಗೆ ಅಲ್ಲಲ್ಲಿ ಉಪದೇಶ ಮಾಡಿರುವ ನಿರುಪಾಧಿಕವಾದ ಅಕ್ಷರ ಬ್ರಹ್ಮವನ್ನು ಉಪಾಸನೆ ಮಾಡುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚಿನ ಯೋಗಿಗಳು? ಆಗ ಭಗವಂತನು ಹೇಳುತ್ತಾನೆ, ಅರ್ಜುನನೇ, ವಿಶ್ವರೂಪವನ್ನು ಉಪಾಸನೆ ಮಾಡುವವರೇ ಹೆಚ್ಚಿನ ಯೋಗಿಗಳು. ಅಕ್ಷರ ಬ್ರಹ್ಮವನ್ನು ಉಪಾಸನೆ ಮಾಡುವವರು ನನ್ನನ್ನೇ ಸೇರುತ್ತಾರೆ. ಆದರೆ ಆ ಬ್ರಹ್ಮವು ಇಂದ್ರಿಯಕ್ಕೆ ನಿಲುಕುವುದಲ್ಲವಾದ್ದರಿಂದ ದೇಹಾಭಿಮಾನವುಳ್ಳವರಿಗೆ ಸುಲಭವಾಗಿ ದಕ್ಕುವುದಲ್ಲ. ವಿಶ್ವರೂಪನಾದ ನನ್ನನ್ನು ಉಪಾಸನೆ ಮಾಡುವವರಿಗೆ ನಾನೇ ಸಹಾಯಕನಾಗಿ ಅವರನ್ನು ಸಂಸಾರ ಸಾಗರದಿಂದ ಮೇಲಕ್ಕೆತ್ತುವೆನು. ಆದ್ದರಿಂದ ನೀನು ಅಂದರೆ ಇದು ಮುಂದಿನ 8ರಿಂದ 12ನೇ ಶ್ಲೋಕದಲ್ಲಿ ಹೇಳುವುದು,
ವಿಶ್ವರೂಪನಾದ ನನ್ನಲ್ಲಿಯೇ ಮನಸ್ಸನ್ನು ಬುದ್ಧಿಯನ್ನು ನಿಲ್ಲಿಸಿಕೋ. ಒಂದೇ ಸಲಕ್ಕೆ ಹಾಗೆ ನಿಲ್ಲಿಸಿಕೊಳ್ಳುವುದಕ್ಕೆ ಆಗದಿದ್ದರೆ ವಿವೇಕ ವೈರಾಗ್ಯಗಳಿಂದ ಅದನ್ನು ಅಭ್ಯಾಸ ಮಾಡು. ಅದೂ ನಿನಗೆ ಕಷ್ಟವಾಗಿ ತೋರಿದರೆ ಈಶ್ವರ ಪ್ರೀತ್ಯರ್ಥವಾದ ಕರ್ಮಗಳನ್ನೇ ಮಾಡು. ಅದೂ ನಿನಗೆ ಕಷ್ಟವಾದರೆ ನನ್ನ ಯೋಗವನ್ನು ಆಶ್ರಯಿಸಿ ಸರ್ವ ಕರ್ಮ ಫಲತ್ಯಾಗವನ್ನು ಮಾಡುವ ಯತ್ನವನ್ನು ಮಾಡು. ಮುಂದೆ ಶ್ಲೋಕ 13ರಿಂದ 19ರವರೆಗೆ ನನಗೆ ಅಕ್ಷರೋಪಾಸಕರು ಅತ್ಯಂತ ಪ್ರಿಯರು. ಅವರ ಲಕ್ಷಣವನ್ನು ಹೇಳುತ್ತೇನೆ ಕೇಳು. ಅವರು ಯಾವ ಪ್ರಾಣಿಗಳನ್ನು ಹಗೆ ಮಾಡರು, ಎಲ್ಲರಲ್ಲಿಯೂ ಮಿತ್ರರಾಗಿ ಕರುಣೆಯನ್ನು ತೋರಿಸುತ್ತಿರುವರು. ನಾನು ನನ್ನದೆಂಬುದಿಲ್ಲದೆ ಸುಖ ದುಃಖಗಳಲ್ಲಿ ಏರುಪೇರಿಲ್ಲದೆ ತಮಗೆ ಅಪಚಾರವಾದರೂ ಕ್ಷಮಿಸುತ್ತಾ ಅತ್ಯಲ್ಪದಿಂದಲೇ ತುಷ್ಟರಾಗಿ ಇಂದ್ರಿಯ ಮನಸ್ಸುಗಳನ್ನು ಬಿಗಿ ಹಿಡಿದು ದೃಢ ನಿಶ್ಚಯದಿಂದ ಪರಮಾತ್ಮನಿಗೆ ತಮ್ಮ ಮನೋಬುದ್ಧಿಗಳನ್ನು ಅರ್ಪಿಸಿರುವರು. ತಮ್ಮಿಂದ ಮತ್ತೊಬ್ಬರಿಗೆ ತಳಮಳವಾಗದಂತೆ ಇರುವರು. ತಾವೂ ಮತ್ತೊಬ್ಬರಿಂದ ತಳಮಳಗೊಳ್ಳದಿರುವರು. ಸಿಟ್ಟು, ಅಸಹನೆ, ಅಂಜಿಕೆ, ತಳಮಳ ಯಾವುದೊಂದು ಇಲ್ಲದೆ ಇರುವರು. ಯಾವುದೊಂದನ್ನು ಅಪೇಕ್ಷಿಸದೆ ಶುಚಿಯಾಗಿ ಬಂದ ಕಾರ್ಯವನ್ನು ದಕ್ಷತೆಯಿಂದ ಮಾಡುತ್ತಾ ಯಾರೊಬ್ಬರ ಪಕ್ಷವನ್ನು ಹಿಡಿಯದೆ ವ್ಯಥೆ ಇಲ್ಲದೆ ತಮಗಾಗಿ ಯಾವುದೊಂದು ಕರ್ಮವನ್ನು ಮಾಡದೇ ಇರುವರು. ಒಳ್ಳೆಯದು ಬಂದರೆ ಹಿಗ್ಗದೆ, ಕೆಟ್ಟದ್ದು ಬಂದರೆ ಅದನ್ನು ಹಗೆ ಮಾಡದೆ, ಏನಾದರೂ ಹೋಯಿತೆಂದು ಅಳದೆ, ಏನಾದರೂ ತನಗೆ ದೊರಕಬೇಕೆಂದು ಹಂಬಲಿಸದೆ, ಪಾಪ ಪುಣ್ಯ ಕರ್ಮಗಳನ್ನು ಮೀರಿರುವರು. ತಮ್ಮವರು ಅನ್ಯರು ಮಾನ ಅಪಮಾನ ಸುಖ ದುಃಖ ಮುಂತಾದ ದ್ವಂದ್ವಗಳನ್ನು ಸಹಿಸಿಕೊಂಡು ಒಂದೇ ಸಮನಾಗಿರುತ್ತಾ ಯಾವುದರಲ್ಲಿಯೂ ಸಕ್ತರಾಗದೆ ನಿರಾಸಕ್ತರಾಗಿ ಯಾವುದರಲ್ಲಿಯೂ ಏತರಲ್ಲಿಯೂ ಸಕ್ತರಾಗದೇ ಇರುವರು. ತಮ್ಮನ್ನು ಜನರು ಬೈಯಲಿ ಹೊಗಳಲಿ ಮನಸ್ಸನ್ನು ಏರುಪೇರು ಮಾಡಿಕೊಳ್ಳದೆ ಅನ್ನ ಬಟ್ಟೆ ವಾಸಸ್ಥಳ ಇವುಗಳು ಹೀಗೆಯೇ ಆಗಬೇಕೆಂಬ ನಿಯಮವೇ ಇಲ್ಲದೆ ಪರಮಾರ್ಥದಲ್ಲಿಯೇ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಂಡಿರುವರು. ಕೊನೆಗೆ 20ನೇ ಶ್ಲೋಕದಲ್ಲಿ ಈ ಎಲ್ಲ ವಿಚಾರಗಳನ್ನು ಉಪಸಂಹಾರ ಮಾಡುತ್ತಾ ಅವರ ಈ ವರ್ತನೆಯು ಧರ್ಮಕ್ಕೆ ಹೊಂದಿಕೊಂಡೂ ಇರುತ್ತದೆ, ಮೋಕ್ಷಕ್ಕೆ ಕಾರಣವಾಗಿಯೂ ಇರುತ್ತದೆ. ಅವರು ಹೆಚ್ಚಿನ ಶ್ರದ್ಧೆಯಿಂದ ನನ್ನನ್ನೇ ಪರಮಗತಿ ಎಂದು ಭಾವಿಸಿ ಹೀಗೆ ನಡೆದುಕೊಳ್ಳುತ್ತಿರುವ ಭಕ್ತರಾದ್ದರಿಂದ ಅವರು ನನಗೆ ಅತ್ಯಂತ ಪ್ರಿಯರಾಗಿರುತ್ತಾರೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ 12ೋऽಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.